ಖುಷಿ ರುಚಿ ಲಾಗಿಂದ ಇವತ್ತು ನಾವು ಸಿಂಪಲ್ಲಾಗಿ ಫಿಶ್ ಫ್ರೈ ಮಸಾಲ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತಿದ್ದೇವೆ. ಹೋಟೆಲ್ ಸ್ಟೈಲ್ ಮಸಾಲ ಫಿಶ್ ಫ್ರೈಯನ್ನು ಮನೆಯಲ್ಲೇ ಅತಿ ಸುಲಭವಾಗಿ ಮಾಡ್ಕೊಳ್ಳೋಣ. ಬಿಸಿಯಾದ ಬಾಣಲೆಗೆ 1 ಚಮಚ ಕಾಳುಮೆಣಸು, 2 ಚಮಚ ಕೊತ್ತಂಬರಿ ಬೀಜ, ಅರ್ಧ ಚಮಚ ಮೆಂತೆ, 1 ಚಮಚ ಜೀರಿಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು, ಹೈ ಫ್ಲೇಮ್ ಮಾಡ್ಕೊಳ್ಬೇಡಿ. ನಂತರ ಒಂದು 15ರಿಂದ 20 ಒಣಮೆಣಸನ್ನು ನೀರಲ್ಲಿ ನೆನೆಸಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಆದ ನಂತರ ಫ್ರೈ ಮಾಡಿದ್ದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ನಂತರ ಅದಕ್ಕೆ 5 ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿಣ ಹುಡಿ ಮತ್ತೊಂದು ಸಣ್ಣ ಚೂರು ಹುಳಿ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು ಮಿಕ್ಸಿಯಲ್ಲಿ. ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಬೋದು ಆವಾಗಲೇ. ನಂತರ ಈ ಮಸಾಲವನ್ನು ನಾವು ಮೀನು ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೇವೆ. ಸ್ವಲ್ಪ ಹೊತ್ತು ಹಾಗೆ ಇಡ್ಬೋದು, ಒಂದು 5ರಿಂದ 10 ನಿಮಿಷ ತನಕ. ಮಸಾಲೆ ತುಂಬ ರುಚಿಯಾಗಿ ಮೀನಿಗೆ ಸೆಟ್ಟಾಗಿ ಹೋಗ್ತದೆ ಆವಾಗ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಅದನ್ನು ಬಿಸಿಯಾದ ನಂತರ ಒಂದು 5ರಿಂದ 6 ಕರಿಬೇವು. ಅದಾದ ನಂತರ ಆಗ ನಾವು ಮಾಡಿಟ್ಕೊಂಡಂತಹ ಮಸಾಲೆಯನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕಬೇಕು. ನಂತರ ಅದೇ ಮಸಾಲೆಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಬಾಣಲೆಗೆ ಹಾಕಿ ನಿಧಾನವಾಗಿ ತಿರುಗಿಸ್ಕೊಳ್ತಿದ್ದೇವೆ. ಸೊ ಈ ಮಸಾಲೆ ಚಿಕ್ಕಾಗಿ ಕೂಡ ಇರಬಾರ್ದು, ತುಂಬ ತಿನ್ನಾಗಿ ಕೂಡ ಇರಬಾರ್ದು, ಒಂದು ನಾರ್ಮಲ್ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಅದಾದ ನಂತರ ಮಿಕ್ಸ್ ಮಾಡಿಕೊಂಡಂತಹ ಫಿಶನ್ನು, ಮಸಾಲದ ಜೊತೆ ಇರುವಂತಹ ಫಿಶ್ಶು, ಸೊ ಇದನ್ನು ಬಾಣಲೆಗೆ ಹಾಕ್ಕೊಳ್ತಿದ್ದೇವೆ. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ಮಸಾಲೆ ಜೊತೆ ಫ್ರೈ ಆಗ್ತಾ ಉಂಟು ಈಗ ಫಿಶ್. ಸೊ ಇದನ್ನು ನೀವು ಇನ್ನೊಂದು ಸೈಡ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಎರಡೂ ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗ್ತದೆ ಆವಾಗ. ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ ನಂತರ ಪ್ಲೇಟಿಗೆ ಸರ್ವ್ ಮಾಡಿ. ರುಚಿ ರುಚಿಯಾದ ಮಸಾಲ ಫಿಶ್ ಫ್ರೈ ರೆಡಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ ಖುಷಿ ರುಚಿ ವ್ಲಾಗನ್ನು ಫಾಲೋ ಮಾಡಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.